ಏನಾಯ್ತು? ಕರೆಂಟ್ ಆಗಿದ್ದಿರಲ್ಲ ಇವಾಗ ನಿಮಗೆ ಕಾಯ್ಕೊಂಡಿದ್ದೀನಿ. ನಾನು ಅಭಿ ಯೋಜನೆ ನೈಸರ್ಗ ಅಂತ ಬರೋದಂತ ನಾವು ಅಂತ ನಾನು ಮಾತಾಡ್ತಾ ನನ್ನ ಜೊತೆಲ್ಲ ಇದ್ದೆ. ಪ್ರಕಾಶ್ಗೆ ಹೇಳಿದ್ರು ಸಾಹೇಬ್. ಪ್ರಕಾಶ್ AW ಪ್ರಕಾಶ್ ಬರೋಳಪ್ಪ ಅರ್ಜೆಂಟ್ ಬರೋಳಪ್ಪ ಅಂತ ಹೇಳಿದ್ರು. ಹಾಂ ಕೊಡ್ತೀನಿ ಅದು ಕೊಡ್ತೀವಲ್ಲ ನನಗೆ. ನೀವು ನಮ್ದು ಅರ್ಥ ಆಯ್ತಲ್ಲ. ಗಣೇಶ್ ನನಗೆ ಯಾವ ಮಟ್ಟಿಗೆ ಟೆನ್ಷನ್ ಆ ಮಟ್ಟಿಗೆ ಟೆನ್ಷನ್ ಇದೆ ನನಗೆ. ಹೌದಾ? ನೋಡ್ರಿ, ಪ್ರತಿ ವಾರ್ಡ್ನು 9 ವಾರ್ಡ್ನು ಒಬ್ಬರು 5,000 ಒಬ್ಬರು ಪುಣ್ಯಾತ್ಮಂದು 25,000 ಬೇಕಂದವ್ರೆ. ನೀವಿಲ್ಲ, ನೀವು ಇವತ್ತು ಕೊಡ್ತೀನಿ ಅಂದಿದ್ದಕ್ಕೆ ನಾವು ಮಾಡಿದ್ದು. ನೀವು ತಗೊಂಡ್ಬರ್ತೀನಿ ಅಂತ ಹೇಳೋದ ನಿಮ್ಗೆ ಬೇಕು ನೋಡಿ. ನೀವು ಕರೆಕ್ಟ್ ಆಗಿ ನಿಂತಿದ್ದೀರ. ಒಂದಿನ ಸೋಮವಾರ ನಿಮ್ಗೆ ಹೇಳಿ 1 ವಾರ ಆಯ್ತು. ಅರ್ಥ ಮಾಡ್ಕೊಂಡು ನೀವು ಕೇಳಿ. ನೀವು ಸೋಮವಾರ ಕೇಳಿ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ 4 ದಿನ. 4 ದಿನದಲ್ಲಿ ನಾನು ಏನು ಮಾಡಲಿ, ಎಲ್ಲೆಲ್ಲಿ ಬೇಕು. ಆಮೇಲೆ ಅದೇನು ಒಂದೇ ಸಲ ನಾನು ಲೋನ್ ಮಾಡೋಕೆ ಚಿಕ್ಕದು ಒಂದೊಂದು ತಲೆ ಲೋನ್ ಮಾಡಬೇಕು. ಸರಿ, ಮಾತಾಡ್ತೀನಿ. ಆಯ್ತು, ತಲುಪಿಸ್ತೀನಿ. ನೀನು ಜಾಯಿಂಟು ಈಗ ಎಷ್ಟೆಷ್ಟು ಇವತ್ತು ಒಂದು ಎಷ್ಟು 15 ಇವತ್ತು ರೈಲಿನ ವ್ಯವಸ್ಥೆ ಮಾಡ್ತಾರೆ. ಹೌದಾ? ರೈಲಿನ ವ್ಯವಸ್ಥೆ ಜ್ಞಾನ ಜೊತೆ. ಸರಿ, ಆಯ್ತು. 1 ಲಕ್ಷ ಏನಕ್ಕೆ? 1 ಲಕ್ಷಕ್ಕೆ ಎಷ್ಟು ಗಣೇಶ ಬರುತ್ತೆ ಗೊತ್ತಾ? 5 ಎಷ್ಟು ಗಣೇಶ? ಹೌದಾ? 100 ಗಣೇಶ ಬರುತ್ತೆ. ಸರಿ, ಆಯ್ತು. ಸಾಹೇಬ್ ಮಾತಾಡ್ಬಿಟ್ಟು ನೋಡಿ. ಆಯ್ತು, ಇಲ್ಲೇ ಬರೀ 1 ನಿಮಿಷ ಇರ್ರಿ. ಗೊತ್ತಾಯ್ತು. ಯಾರು ಕಳಿಸೋದು? ಈಗ 15 ಲಕ್ಷ ಹೇಳಿದ್ರು ಸಾಹೇಬ್. 1 ನಿಮಿಷ ರೀ. ಈಗ ನೋಡಿ, ಮಾಡೋದ್ರಿಂದ ಬರ್ತಾ ಇದೆ. ನಡೆದಿನಾಗ ಆಲ್ರೆಡಿ ಬರ್ತಾ ಇದೆಯಾ ಗಣೇಶ? ಇನ್ನೊಂದು 1 ಅವರಲ್ಲಿ ಇರುತ್ತೆ. ನಾನು ಬರ್ತೀನಿ. ಇದು ಅದು ಹುಡುಗರು ಇದ್ದಾರೆ ಇಳಿಸೋದಕ್ಕೆ. ಹುಡುಗರು ನೀವು ಸುಮ್ಮನೆ ಜೊತೆಯಲ್ಲಿ ಇದ್ರೆ ಸಾಕು. ಒಂದು 15 ಗಂಟೆ ನಾನು ಅಷ್ಟಬೇಕು ಬರ್ತೀನಿ. ಫೋನ್ ಹಾಕ್ತೀನಿ. ನಿಮ್ಮ ಲೊಕೇಶನ್ ಬಂದು ಫೋನ್ ಹಾಕ್ತೀನಿ. ಆಯ್ತು. 10 ಲಕ್ಷದ ನೀವು ವೇಟಿಂಗ್ ಅಲ್ಲಿ ಇದ್ದೀನಿ. ಸರಿ, ಅಲ್ಲಿ ಸಾಹೇಬ್ ಹತ್ರ ಮಾತಾಡ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡಿ. 1 ಗಣೇಶ 600 ರೂಪಾಯಿ, 1 ಗಣೇಶ 350, 1 ಗಣೇಶ 250 ರೂಪಾಯಿ. ಈ ತರ ರೇಟ್ ನನಗೆ ದಿಢೀರ್ ಎಲ್ಲಿಂದ ಏನೋ ಮಾಡ್ಕೊಡೋಣ. ಆಯ್ತು, ಸರಿ. ನಿಮ್ಮನ್ನು ನಂಬ್ಕೊಂಡು ಸರಿ. ಯಾಕಂದ್ರೆ ಸಾಹೇಬ್ರು ಬರಲ್ಲ. ಆಮೇಲೆ ಇನ್ನೊಂದು, ನಾವು ನಿಮ್ಮ ಹತ್ರ ಎದುರು ಬಿಟ್ರೆ ಯಾವ್ದು ನಾವು ಮಾತಾಡ್ಸ್ಕೊ ಹೋಗಲ್ಲ. ಅದಕ್ಕೆ ನಾನು ಯಾವತ್ತ ನಿನ್ ನಮಸ್ಕಾರ ಎಲ್ಗೂ ಕೇಳೋದು. ನೀವು ಯಾರು ಅಂತಲೂ ನಾವು ಬಂದ್ರು ಕೇಳಕ್ ಹೋಗಲ್ಲ. ನಾನು ಯಾವತ್ತ ನೀನು ಮಾತಾಡ್ಸಿದ್ದೀನಿ. ನಾನು ನಿನ್ನ ಕಾಲೇ ಇಟ್ಟಿಲ್ಲ. ನಮಸ್ಕಾರ.
ಆ ಮೊಬೈಲ್ನ ಹೊರಗಡೆ